ಸ್ವಂತ ತಂದೆಯನ್ನೇ ಮುಗಿಸೋದಕ್ಕೆ ಸುಪಾರಿ ಕೊಟ್ಟಿದ್ರ ಚೈತ್ರ ಕುಂದಾಪುರ. ಅಪ್ಪನನ್ನೇ ಮುಗಿಸೋದಕ್ಕೆ ಸುಪಾರಿ ಕೊಟ್ಟ ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ವಿರುದ್ಧ ಅಪ್ಪನಿಂದಲೇ ಪೊಲೀಸರಿಗೆ ದೂರು ದಾಖಲಾಗಿದೆ. ನನ್ನನ್ನ ಇನ್ನೊಬ್ಬ ಮಗಳನ್ನು ಮುಗಿಸುವ ಬೆದರಿಕೆಯೂ ಕೂಡ ಇತ್ತು. ಕುಂದಾಪುರದಲ್ಲಿರುವ ನನ್ನ ಆಸ್ತಿಯನ್ನ ಕಬಳಿಸೋದಕ್ಕೆ ಶತ ಪ್ರಯತ್ನಗಳು ನಡೆದಿತ್ತು. ಚೈತ್ರ ಕುಂದಾಪುರ ನನ್ನನ್ನು ಮುಗಿಸಬಹುದು ಎಂಬ ಭಯ ನನಗಿದೆ. ಇದು ಸ್ವಂತ ಅಪ್ಪ ಕೊಟ್ಟಿರೋ ದೂರು. ಭೂಗತ ಡಾನ್ಗಳಿಗೆ ಸುಪಾರಿ ಕೊಟ್ಟು ಮುಗಿಸುವ ಬೆದರಿಕೆ. ತಂದೆ ಬಾಲಕೃಷ್ಣ ನಾಯಕಿಗೆ ಬೆದರಿಕೆ ಹಾಕಿದ್ದ ಚೈತ್ರ ಕುಂದಾಪುರ. ಶ್ರೀಕಾಂತ್ನನ್ನು ಮದುವೆ ಆಗುವುದು ಸರಿಯಲ್ಲ, ಶ್ರೀಕಾಂತ್ ಸರಿಯಿಲ್ಲ ಎಂದು ನನ್ನ ಮಗಳಿಗೆ ನಾನು ಬುದ್ಧಿವಾದ ಹೇಳಿದ್ದೆ. ಶ್ರೀಕಾಂತ್ನನ್ನು ಮದುವೆ ಆಗೋದು ಬೇಡ ಎನ್ನುವುದಾದ್ರೆ ತನಗೆ 5 ಲಕ್ಷ ರೂಪಾಯಿ ಕೊಡುವಂತೆ ಚೈತ್ರ ಕೇಳಿದ್ದಳು. ಮದುವೆಗೆ ಒಪ್ಪದೇ ಇದ್ದಲ್ಲಿ ಕೊಲೆ ಮಾಡುವ ಬೆದರಿಕೆಯೂ ಹಾಕಿದ್ದಳು ಅಂತ ಹೇಳಿ ಸ್ವಂತ ತಂದೆ ದೂರು ಕೊಟ್ಟಿರೋದು. ಪೊಲೀಸರಿಗೆ ದೂರು ನೀಡಿರುವ ಚೈತ್ರ ಕುಂದಾಪುರರ ತಂದೆ ಬಾಲಕೃಷ್ಣ ಅಪ್ಪನನ್ನೇ ಮುಗಿಸೋದಕ್ಕೆ ಸುಪಾರಿ ಕೊಟ್ಟ ಚೈತ್ರ ಕುಂದಾಪುರ ಸ್ವಂತ ಅಪ್ಪನನ್ನು ಕೊಲ್ಲುವಷ್ಟು ನಿರ್ಭಾವುಕ ಹೃದಯ ಆಯ್ತಾ ಅಂತೇಳಿ ಚರ್ಚೆಯಾಗ್ತಾ ಇದೆ. ಚೈತ್ರ ಕುಂದಾಪುರ ಆರಂಭದಲ್ಲಿ ವಂಚನೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಚಲನ ಮೂಡಿಸಿತ್ತು ಚೈತ್ರ ಕುಂದಾಪುರ ಪ್ರಕರಣ. ಅದಾದ ನಂತರ ಬಿಗ್ ಬಾಸ್ ಪ್ರವೇಶ, ಅಲ್ಲೂ ಕೂಡ ಒಂದಷ್ಟು ಕಿರಿಕು. ಅದಾದ ನಂತರ ಸ್ವಂತ ತಂದೆಯ ಜೊತೆ ಒಂದು ರೀತಿಯ ಕೌಟುಂಬಿಕ ಕಲಹದ ವಿಚಾರದಲ್ಲಿ ಚರ್ಚೆಗೆ ಬಂದಿದ್ರು. ನಾನು ಶ್ರೀಕಾಂತ್ ಪೂಜಾರಿ ಎನ್ನುವಂತಹ ವ್ಯಕ್ತಿಯನ್ನ 12 ವರ್ಷಗಳಿಗಿಂತಲೂ ಹೆಚ್ಚು ಪ್ರೀತಿ ಮಾಡ್ತಿದ್ದೆ. ನಾನು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾಗಿತ್ತು, ಹಾಗಾಗಿ ಒಳ್ಳೆಯ ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ, ಶ್ರೀಕಾಂತ್ ಜೊತೆ ಮದುವೆ ಆಗ್ತೀನಿ. ಇದು ನನ್ನ ಕುಟುಂಬಕ್ಕೆ ನಾನು ಹೇಳಿದ್ದೆ. ಅದರಲ್ಲೂ ನನ್ನ ತಂದೆಗೂ ಕೂಡ ವಿಷಯ ಮುಟ್ಟಿಸಿದ್ದೆ. ನನ್ನ ತಂದೆ ಕುಡಿತದ ಚಟ ಇರೋ ಕಾರಣಕ್ಕೋಸ್ಕರ ಚಿಕ್ಕ ವಯಸ್ಸಿನಿಂದಲೂ ನನ್ನನ್ನು ನನ್ನ ತಾಯಿಯನ್ನು ಸಾಕಷ್ಟು ಹಿಂಸೆ ಕೊಟ್ಟಿದ್ರು. ಹಾಗಾಗಿ ಅವರನ್ನು ನಾವು ದೂರ ಇಟ್ಟಿದ್ವಿ. ಇದು ಕುಂದಾಪುರ ಈ ಹಿಂದೆ ಮಾಡ್ತಾ ಇದ್ದಂತಹ ಆರೋಪ. ಹಾಗಾಗಿ ಅವರಲ್ಲಿ ಯಾರೋ ಹೇಳಿಸ್ತಾ ಇದ್ದಾರೆ, ಅವರ ಸ್ವಂತ ಮಾತುಗಳಲ್ಲ ಅದು, ಯಾರೋ ಹೇಳಿಸ್ತಾ ಇದ್ದಾರೆ ನಮ್ಮ ವಿರುದ್ಧ ಮಾತನಾಡೋದಕ್ಕೆ. ಈ ಮದುವೆಯ ವಿಚಾರ ಬಂದಾಗ ತಂದೆ ಮಾಡಿದಂಥ ಆರೋಪ, ನನ್ನನ್ನು ಆಕೆ ಮದುವೆಗೂ ಕರೆದಿಲ್ಲ. ಈಗ ಸ್ವಂತ ಮಗಳ ವಿರುದ್ಧವೇ ದೂರನ್ನು ದಾಖಲು ಮಾಡಿದ್ದಾರೆ. ನನ್ನನ್ನು ಮತ್ತು ನನ್ನ ದೊಡ್ಡ ಮಗಳನ್ನು ಕೊಲ್ಲೋದಾಗಿ ಯಾರಿಗೋ ಸುಪಾರಿ ಕೊಟ್ಟಿದ್ದಾರೆ. ಅಂತಿಂಥವರ ಕೈಗೆಲ್ಲ ಸುಪಾರಿ ಕೊಟ್ಟಿರೋದು ಭೂಗತ ಪಾತಕಿಗಳು, ಭೂಗತ ಡಾನ್ಗಳಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ತಂದೆ, ಇದು ಚೈತ್ರ ಕುಂದಾಪುರಳ ತಂದೆ ಬಾಲಕೃಷ್ಣ. ಹಾಗಾದರೆ ದೂರಿನಲ್ಲೇನಿದೆ? ಚೈತ್ರ ಅವರು ಗೆಳೆಯರ ಜೊತೆಗೆ ಮನೆಗೆ ಬಂದು ದೊಡ್ಡ ಮಟ್ಟದ ದುಡ್ಡಿನ ವ್ಯವಹಾರ ಮಾಡ್ತಿದ್ರು. ಒಂದು ದಿನ ರಾತ್ರಿ ಕೋಟ್ಯಾಂತರ ರೂಪಾಯಿ ತಂದು ಎಣಿಸಿದ್ದನ್ನು ಕಂಡು ನಾನು ಭಯಗೊಂಡೆ. ಇದು ತಂದೆ ತನ್ನ ದೂರಿನಲ್ಲಿ ದಾಖಲು ಮಾಡಿರುವಂತಹದ್ದು. ಇದನ್ನು ಪ್ರಶ್ನಿಸಿದ್ದಕ್ಕೆ, ಈ ತರಹದ ದುಡ್ಡಿನ ವ್ಯವಹಾರ ಯಾಕೆ ಮನೇಲಿ ಮಾಡ್ತಾ ಇದ್ದೀರಾ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದೆ. ಈ ಥರ ಪ್ರಶ್ನಿಸಿದ್ದಕ್ಕೆ ನನಗೆ ಅವರು ದಬಾಯಿಸಿದ್ರು. ಹೀಗಾಗಿ ನಾನು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದೆ. ಇದು ಗೋವಿಂದ ಪೂಜಾರಿ ಹಣ ಎಂಬ ವಿಚಾರ ನನಗೆ ಆ ಬಳಿಕ ತಿಳಿದಿದ್ದು. ಈ ವಿಚಾರವನ್ನು ನಾನು ಎಲ್ಲಾದರೂ ಹೇಳಬಹುದು ಎಂಬ ಕಾರಣಕ್ಕೆ ನನ್ನ ಹೆಂಡತಿ ರೋಹಿಣಿ ಹಾಗೂ ನನ್ನ ಮಗಳಾದ ಚೈತ್ರ ನನಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲು ಪ್ರಾರಂಭ ಮಾಡಿದ್ರು ಎಂದು ಅವರು ದೂರಿನಲ್ಲಿ ಹೇಳಿಕೊಂಡಿದ್ದಾರೆ. ನನ್ನ ಮಗಳು ಆಕೆಯ ಸ್ನೇಹಿತನಾದ ಶ್ರೀಕಾಂತ್ ಅವರನ್ನು ಮದುವೆಯಾಗಲು ನಿರ್ಧರಿಸಿದ ವಿಷಯ ನನಗೆ ಗೊತ್ತಾಯಿತು. ಆಗ ನಾನು ಅವಳ ಬಳಿ ಆತನನ್ನು ಮದುವೆ ಆಗೋದು ಸರಿಯಲ್ಲ ಅಂತ ಹೇಳಿದೆ. ಆದರೂ ಕೇಳಿಸಿಕೊಳ್ಳಲಿಲ್ಲ. ನನ್ನ ಮಗಳು ಚೈತ್ರ ನನ್ನ ಬಳಿ ಒಂದು ವೇಳೆ ಆತನನ್ನು ಬಿಟ್ಟು ಬೇರೆ ಹುಡುಗನನ್ನು ಮದುವೆಯಾಗುವುದಾದರೆ ನನಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ಲು. ಇದರಲ್ಲಿ ನನ್ನ ಪತ್ನಿ ರೋಹಿಣಿ ಕೂಡ ಶಾಮೀಲಾಗಿದ್ದಾರೆ ಎಂದು ಆರೋಪ ಅಥವಾ ದೂರಿನಲ್ಲಿ ದಾಖಲಾಗಿದೆ. ಮದುವೆಗೆ ಬರದೇ ಹೋದರೆ ಭೂಗತ ದೊರೆಗಳ ಮೂಲಕ ಕೊಲೆಗೈಯುವ ಬೆದರಿಕೆಯೂ ಕೂಡ ಹಾಕಿದ್ದಳು ಎಂದು ಹೇಳಲಾಗ್ತಾ ಇದೆ ದೂರಿನಲ್ಲಿ. ಆಸ್ತಿಗಾಗಿ ಯಾವ ಹೇಯ ಕೃತ್ಯವನ್ನು ಎಸಗಲು ಅವಳು ಸಿದ್ಧಳಿದ್ದಾಳೆ. ನಾನು ಸತ್ತು ಹೋಗಿದ್ದೇನೆ ಎಂದು ಹೇಳಿಕೊಂಡು ಬರುತ್ತಿದ್ದಾಳೆ, ನನಗೆ ರಕ್ಷಣೆ ನೀಡಿ ಎಂದು ಬಾಲಕೃಷ್ಣ ಕೋರಿದ್ದಾರೆ. ಯಾರೋ ಮಾಡಿದ ಆರೋಪ ಅಲ್ಲ, ಯಾರೋ ಕೊಟ್ಟ ದೂರು ಅಲ್ಲ, ಸ್ವಂತ ಮಗಳ ವಿರುದ್ಧ ತಂದೆಯೇ ಕೊಟ್ಟಂತಹ ದೂರುಗಳು. ಈ ದೂರಿನಲ್ಲಿ ಏನೇನು ಉಲ್ಲೇಖ ಆಗಿದೆಯಪ್ಪ ಅಂತ ಕೇಳಿದ್ರೆ ನಾನು ಈಗಾಗಲೇ ವಿವರಿಸಿದ್ದೀನಿ. ನನ್ನ ಮಗಳು ತನ್ನ ಮನೆಯಲ್ಲಿ ಹಣದ ವ್ಯವಹಾರ, ಹಣದ ವಹಿವಾಟನ್ನು ಮಾಡ್ತಾ ಇದ್ಲು.
ದೊಡ್ಡ ಮಟ್ಟಗಿನ ಹಣದ ವ್ಯವಹಾರ ಅಥವಾ ಲೆಕ್ಕ ಹಾಕುವಂತಹ ಒಂದು ದೃಶ್ಯವನ್ನ ನಾನೇ ಕಣ್ಣಾರೆ ಕಂಡೆ. ಆ ಸಂದರ್ಭದಲ್ಲಿ ಸ್ವಂತ ಮಗಳನ್ನ ಕೆಟ್ಟ ದಾರಿಗೆ ತುಳಿಬಾರದು, ಒಳ್ಳೆ ದಾರಿಗೆ ಬರಬೇಕು ಅನ್ನೋ ಹೇಳೋ ಕರ್ತವ್ಯ ತಂದೆಯದ್ದು. ಆ ಕಾರಣ ನಾನು ಹೇಳಿದೆ, ಈ ತರಹದ ಹಣದ ವಹಿವಾಟನ್ನು ಮಾಡಬೇಡಿ ಮನೆಯಲ್ಲಿ. ಆಗ ನನ್ನನ್ನೇ ದಬಾಯಿಸಿದ್ರು ಅಂತ ಹೇಳಿ ತಂದೆ ಬಾಲಕೃಷ್ಣ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಸ್ವಂತ ತಂದೆಯನ್ನೇ ಮುಗಿಸೋದಕ್ಕೆ ಸುಪಾರಿಯನ್ನು ಕೊಟ್ಟುಬಿಟ್ರ ಚೈತ್ರಾ ಕುಂದಾಪುರ. ಮಗಳ ಮಾನ ಹರಾಜು ಹಾಕಿದ್ರು. ಮಗಳ ತಾಯಿ ಅರ್ಥಾತ್ ಬಾಲಕೃಷ್ಣ ಅವರ ಹೆಂಡತಿ, ಆಕೆಯ ಮಾನವೂ ಕೂಡ ಹರಾಜಾಕಿದ್ರು ಬಾಲಕೃಷ್ಣ. ಸೊ ಈ ದ್ವೇಷಕ್ಕಾಗಿ ಏನಾದರೂ ಸುಪಾರಿ ಕೊಟ್ರ, ಅಥವಾ ಬಾಲಕೃಷ್ಣ ದೂರಿನಲ್ಲಿ ಹೇಳುವಂತೆ ನನ್ನ ಆಸ್ತಿಯನ್ನು ಒಡೆಯೋದಕ್ಕೆ, ನನಗೊಂದಷ್ಟು ಆಸ್ತಿಗಳಿದ್ದಾವೆ, ಆ ಆಸ್ತಿಯನ್ನು ದೋಚೋದಕ್ಕೆ ಮಗಳು ಈ ತರಹದ, ಅಥವಾ ಮಗಳ ಗುಟ್ಟು ನನಗೆ ಗೊತ್ತಾಗಿರೋದ್ರಿಂದಾಗಿ ನನ್ನನ್ನು ಮುಗಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರಾ? ಶ್ರೀಕಾಂತ್ ನನ್ನ ಮದುವೆ ಆಗುವಂತಹ ಸಂದರ್ಭದಲ್ಲೂ ಕೂಡ ನಾನು ತಡೆದಿದ್ದೆ, ಶ್ರೀಕಾಂತ್ ನನ್ನ ಮದುವೆ ಆಗೋದು ಬೇಡ ಅಂತ ಹೇಳಿ. ಆದರೂ ಕೂಡ ನನ್ನ ಮಾತಿಗೆ ಸೊಪ್ಪು ಹಾಕಲಿಲ್ಲ. ಒಂದು ವೇಳೆ ಆ ಹುಡುಗನನ್ನು ನಾನು ತಿರಸ್ಕಾರ ಮಾಡಿದ್ದೆ ಆದಲ್ಲಿ ನೀವು ನನಗೆ 5 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂತ ಹೇಳಿ ಕೂಡ ಬೇಡಿಕೆ ಇಟ್ಟಿದ್ಲು. ಆ ಬೇಡಿಕೆಯನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡಿರಲಿಲ್ಲ. ಹಾಗಾಗಿ ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿ ನನ್ನನ್ನು ಕೊಲ್ಲೋದಕ್ಕೆ ಹೊಂಚು ಹಾಕಿದ್ದಾಳೆ ಚೈತ್ರಾ ಕುಂದಾಪುರ ಅಂಥೇಳಿ ಸ್ವಂತ ಸ್ವಂತ ತಂದೆ ಇವತ್ತು ದೂರು ದಾಖಲು ಮಾಡಿದ್ದಾರೆ. ಇಂತಹ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ವಂತ ತಂದೆಯನ್ನೇ ದ್ವೇಷ ಮಾಡೋ ಮಕ್ಕಳ ಕಾಲ, ಸ್ವಂತ ಮಕ್ಕಳ ವಿರುದ್ಧವೇ ದೂರು ಕೊಡುವಂತಹ ತಂದೆಯ ಕಾಲ, ಸ್ವಂತ ಹೆಂಡತಿಯ ವಿಚಾರವನ್ನೇ ಬಹಿರಂಗಪಡಿಸುವಂತಹ ಗಂಡನ ಕಾಲ. ಈ ಕಾಲಘಟ್ಟದಲ್ಲಿ ಏನೇನು ನಡೀತಾ ಇದೆ? ಒಂದು ಕೌಟುಂಬಿಕ ಕಲಹ, ಆ ಕಲಹದೊಳಗೊಂದು ಸಾವಿರಾರು ಕಥೆಗಳು, ಆ ಕಥೆಗಳೊಳಗೊಂದು ಅಪರಾಧ ಕೃತ್ಯಗಳು, ಆ ಅಪರಾಧದ ತೀವ್ರತೆ ಬೆಚ್ಚಿ ಬೀಳಿಸುವಂತಹದ್ದು. ನೋಡಿ, ಈ ಪ್ರಕರಣ ಬೇರೆ ಬೇರೆ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಸ್ವಂತ ಮಗಳನ್ನೇ ಮುಗಿಸೋದಕ್ಕೆ, ತಂದೆಯನ್ನೇ ಮುಗಿಸೋದಕ್ಕೆ ಪ್ಲಾನ ಎನ್ನುವಂತಹ ರೀತಿಯಲ್ಲಿ ಇದು ತನ್ನ ತಂದೆ ಬಾಲಕೃಷ್ಣ ಅವರು ದೂರು ಕೊಟ್ಟಿರುವಂತಹದ್ದು ಪೊಲೀಸರಿಗೆ. ಅದಕ್ಕೊಂದಷ್ಟು ಕಾರಣವೂ ಕೂಡ ಕೊಟ್ಟಿದ್ದಾರೆ, ದೂರಿನಲ್ಲಿ ಉಲ್ಲೇಖವೂ ಕೂಡ ಆಗಿದೆ, ಏನೇನು ಕಾರಣ ಕೊಟ್ಟಿದ್ದಾರೆ ಎನ್ನುವಂತಹದ್ದು. ಸೊ ಆ ಕಾರಣದಲ್ಲಿ ಚೈತ್ರಾ ಕುಂದಾಪುರ ಮತ್ತು ಅವರ ತಂದೆ ಬಾಲಕೃಷ್ಣ ನಾಯಕ್ ನಡುವಿನ ಜಗಳ ಉದ್ವಿಗ್ನತೆಯನ್ನು ತಲುಪಿದೆ. ಈಗಾಗಲೇ ಚೈತ್ರಾ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಬಾಲಕೃಷ್ಣ ಅವರು ಆರೋಪ ಮಾಡಿದರು. ಸೊ ಹಣಕಾಸಿನ ವ್ಯವಹಾರಗಳು ಮತ್ತು ಮದುವೆಯ ವಿಚಾರವು ಈ ಜಗಳಕ್ಕೆ ಕಾರಣ ಅಂತ ಹೇಳಿ ಈ ಹಿಂದೆ ಹೇಳಲಾಗ್ತಾ ಇತ್ತು. ಚೈತ್ರಾ ಅವರು ತಮ್ಮ ತಂದೆಯ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದರು ಈ ಹಿಂದೆ. ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಮುಂದೇನಾಗುತ್ತೆ ಎಂಬುದೇ ಅತ್ಯಂತ ಕುತೂಹಲ ಅಂತ ಜನ ಕಾಯ್ತಾ ಇದ್ರು. ಆದರೆ ಅದಕ್ಕೊಂದು ಬೇರೆಯೇ ಟ್ವಿಸ್ಟ್ ಸಿಕ್ಕಿದೆ. ಈಗ ತಂದೆ ಬಾಲಕೃಷ್ಣ ಅವರು ತನ್ನ ಮಗಳ ಮೇಲೆ ಗುರುತರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.